ಟೋಟಲ್ ಆಗಿ ನನ್ನ ಹತ್ರ 5 ಆ್ಯಪ್ಸ್ ಇದ್ದಾವೆ. 5ಇಂದ 4ವರೆಗೂ ಹೇಳ್ತೀನಿ ಯಾವ್ಯಾವ ಅಂತ ನೋಡ್ಕೊಳ್ಳಿ. ಟಾಪ್ 5 ಬಂದುಬಿಟ್ಟು ಝೊಮ್ಯಾಟೊ, ಟಾಪ್ 4 ಬಂದುಬಿಟ್ಟು ಪೋರ್ಟರ್, ಟಾಪ್ 3 ಬಂದುಬಿಟ್ಟು ರ್ಯಾಪಿಡೋ, ಟಾಪ್ 2 ಶಡೋಫೆಕ್ಸ್, ಟಾಪ್ 1 ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆ್ಯಂಡ್ ಫುಡ್. ಯಾಕೆ ಟಾಪ್ 5 ಝೊಮ್ಯಾಟೊ, ಯಾಕೆ ಟಾಪ್ 1 ಇನ್ಸ್ಟಾಮಾರ್ಟ್ ಅಂತ ನೋಡೋಣ ಇವಾಗ. ಓಕೆನಾ. ಟಾಪ್ 5 ಝೊಮ್ಯಾಟೊ ಯಾಕಪ್ಪ ಅಂದರೆ, ಇನಿಷಿಯಲಿ ಯಾವುದೇ ಒಂದು ವ್ಯಕ್ತಿ ಅಲ್ಲಿ ಲಾಗಿನ್ ಆಗಬೇಕಪ್ಪ ಅಂದರೆ ನೀವು ಇಷ್ಟು ಅಮೌಂಟ್ ಕಟ್ಟಬೇಕಂತ ರೂಲ್ಸ್ ಇರುತ್ತೆ. ಅಲ್ಲಿ 1500 2000 ಅಂತ ಇದೆ. ಅಷ್ಟು ಅಮೌಂಟ್ ಕಟ್ ಆದಮೇಲೆ ಅಲ್ಲಿ ಸೈನ್ ಅಪ್ ಆಗ್ಬೋದು, ಇಲ್ಲ ಲಾಗಿನ್ ಆಗ್ಬೋದು. ಮತ್ತು ಇನ್ನೊಂದು ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ಅಲ್ಲಿ ನೀವು ಯಾವುದೇ ಹೋಟೆಲಲ್ಲಿ ಇಲ್ಲ ಅಪಾರ್ಟ್ಮೆಂಟಿಗೆ ಪಿಕ್ ಮಾಡೋಕ್ಕೆ ಹೋದಾಗ ಆರ್ಡರ್ನ ಟೈಮ್ ಕನ್ಸ್ಯೂಮ್ಷನ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಬೇರೆ ಡೆಲಿವರಿಯಲ್ಲಿ. ಬೇರೆ ಡೆಲಿವರಿ ಆರ್ಡರ್ಸ್ ಎಲ್ಲ ರೆಡಿ ಇರ್ತವೆ, ಬಟ್ ಇದು ಫುಡ್ ಆಗಿರೋದ್ರಿಂದ ಆರ್ಡರ್ಗೆ ಡಿಲೇ ಆಗ್ಬೋದು, ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಸ್ವಲ್ಪ ಲೆಂದಿ ಆರ್ಡ್ರು ಬೀಳ್ಬೋದು, ಬಿದ್ದರೂ ಬಟ್ ಅಮೌಂಟು ಪೇ ಮಾಡೋದು ಕಮ್ಮಿ ಇರ್ತದೆ. ಸೊ ಇವು ಟೋಟಲಾಗಿ 3 ಡಿಸಡ್ವಾಂಟೇಜ್. ಸೊ ಹಾಗಾಗಿ ಇದನ್ನು ನಾನು 5ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಟಾಪ್ 4 ಬಂದುಬಿಟ್ಟು ಪೋರ್ಟರ್. ಯಾಕೆ ಪೋರ್ಟರು ಟಾಪ್ 4 ಅಂದರೆ, ಪೋರ್ಟರಲ್ಲಿ ನೀವು ಲಾಂಗ್ ಡಿಸ್ಟೆನ್ಸ್ ಬೀಳುತ್ತೆ. ಒಂದು ಎಷ್ಟು ಲಾಂಗಪ್ಪ ಅಂದರೆ 5 to 15 ಕಿಲೋಮೀಟರ್ಸ್ ಬೀಳ್ಬೋದು. ಹಾಗಂತ ಅಮೌಂಟ್ ಫುಲ್ ಕಮ್ಮಿ ಏನಿರಲ್ಲ, ಮೀಡಿಯಮ್ ಅಮೌಂಟ್ ಇರುತ್ತೆ. 1 ಕಿಲೋಮೀಟರ್ಗೆ 10 ರೂಪಾಯಿ, 10 ರುಪೀಸ್, 1 ಕಿಲೋಮೀಟರ್ 10 ರುಪೀಸ್. ಹಾಗೆ ನಿಮ್ಗೆ ಏನಾದ್ರು 5 ಕಿಲೋಮೀಟರ್ ಬಿದ್ದರೆ 50 ರುಪೀಸ್ ಹಂಗಿರುತ್ತೆ. ಆ ಚಾರ್ಜಸ್ ಮೇಲಿದೆ ಇದು ಪೋರ್ಟರ್ದು. ಮತ್ತು ನೀವು ಇದು ಡಿಸಡ್ವಾಂಟೇಜ್ ಇನ್ನೊಂದೇನಪ್ಪ ಅಂದರೆ, ನೀವು ಲಾಂಗ್ ಡಿಸ್ಟೆನ್ಸಲ್ಲಿ ಹೋಗ್ಬಿಡ್ತೀರ, ಅದನ್ನೇ ಹೋಗೋವಾಗ ಏನೋ ಗೊತ್ತಾಗಲ್ಲ, ಬರೋವಾಗ ನೀವು ಹಾಗೆ ಬರಬೇಕಾಗುತ್ತೆ, ಯಾವುದೇ ಅಮೌಂಟು ಪೇ ಇರೋದಿಲ್ಲ ನಿಮಗೆ. ಹಾಗಾಗಿಬಿಟ್ಟು ಇದೊಂದು ಡಿಸಡ್ವಾಂಟೇಜ್. ಟಾಪ್ 3 ರ್ಯಾಪಿಡೋ ಯಾಕಪ್ಪ ಅಂದರೆ, ಇಲ್ಲಿ ಅಡ್ವಾಂಟೇಜ್ ಒಂದೇನಪ್ಪ ಅಂದರೆ ನಂಬರ್ ಆಫ್ ಆರ್ಡರ್ಸು ಜಾಸ್ತಿ ಬೀಳ್ತಾರೆ ರ್ಯಾಪಿಡೋಲಿ. ನೀವು ನೋಡ್ಬೋದು, ರ್ಯಾಪಿಡೋ ಯೂಸ್ ಮಾಡಿದವರು ರ್ಯಾಪಿಡೋ ಯೂಸ್ ಮಾಡಿದವ್ರು ನೋಡ್ತಿರ್ಬೋದು, ನಿಮಗೆ ನಂಬರ್ ಆಫ್ ಆರ್ಡರ್ಸ್ ಬರ್ತಾ ಹೋಗುತ್ತೆ. ಅದರಲ್ಲಿ ನಿಮಗೆ ಯಾವ ಲೊಕೇಶನ್ ಬೇಕು, ಯಾವ ಕಡೆ ನೀವು ಹೊಡೆಯೋಕ್ಕೆ ಕಂಫರ್ಟ್ ಆಗಿದ್ದೀರ ಅನ್ನೋದ್ರ ಮೇಲೆ ಲೊಕೇಶನ್ ಮೇಲೆ ನೀವು ಚೂಸ್ ಮಾಡೋದಿರುತ್ತೆ. ಡಿಸ್ಟೆನ್ಸ್ ಇರುತ್ತೆ, ಅಮೌಂಟ್ ಎಷ್ಟು ಅನ್ನೋದ್ರಲ್ಲೂ ತೋರಿಸುತ್ತೆ. ಅದೊಂದು ಅಡ್ವಾಂಟೇಜು. ಮತ್ತು ಪ್ರತಿ ಆರ್ಡ್ರಿಗೂ ಅಮೌಂಟು ಜಾಸ್ತಿ ಇರುತ್ತೆ ಕಂಪೇರ್ ಟು ನಾನು ಇವಾಗಲೇ ಮೊದಲೇ ಹೇಳಿದ್ನಲ್ಲ, ಅದಕ್ಕಿಂತ ಇದು ಜಾಸ್ತಿ ಇರುತ್ತೆ. ಇವೆರಡು ಅಡ್ವಾಂಟೇಜ್ ಅದು ರ್ಯಾಪಿಡೋದು. ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ಡ್ರೈವಿಂಗ್ ಲೈಸೆನ್ಸ್ ಬೇಕು ರ್ಯಾಪಿಡೋ ಹೊಡಿಬೇಕಂದ್ರೆ, ಮತ್ತು ನೀವು ಯಾವಾಗಲೂ 2 ಹೆಲ್ಮೆಟ್ನ ಕ್ಯಾರಿ ಮಾಡ್ತಾನೆ ಇರಬೇಕು. ಯಾಕಂದರೆ ಟ್ರಾಫಿಕ್ ರೂಲ್ಸ್ ಅದು, ಹಾಗಾಗಿ ನೀವು ಫಾಲೋ ಮಾಡಲೇಬೇಕು. ಮತ್ತು ಇವಾಗ ನೀವು ರೀಸೆಂಟಾಗಿ ನ್ಯೂಸ್ ಎಲ್ಲ ನೋಡ್ತಿರ್ಬೋದು, ಆಟೋ ಚಾಲಕರ ಟಾರ್ಚರ್ ಇರುತ್ತೆ ನಿಮಗೆ. ಅವ್ರೇನಾದರೂ ನಿಮ್ಗೆ ಹಿಡಿದುಬಿಟ್ರೆ ನೀವು ಯಾಕೆ ರ್ಯಾಪಿಡೋ ಹೊಡಿತಿರೋದಿಲ್ಲ. ಹಾಗಾಗಿ ಇದನ್ನು ಟಾಪ್ 3. ಟಾಪ್ 1 ಬಂದುಬಿಟ್ಟು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆ್ಯಂಡ್ ಫುಡ್. ಯಾಕೆ ಟಾಪ್ 1 ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆ್ಯಂಡ್ ಫುಡ್ ಅಪ್ಪ ಅಂದರೆ, ಫಸ್ಟ್ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಇದು ಜಾಸ್ತಿ ಡಿಸ್ಟೆನ್ಸ್ ಇರಲ್ಲ. ಎಷ್ಟಪ್ಪ ಡಿಸ್ಟೆನ್ಸ್ ಅಪ್ಪ ಅಂದರೆ 500 to 800 ಮೀಟರ್ಸ್ ಅಷ್ಟೇ ಇರುತ್ತೆ. 500 to 800 ಮೀಟರ್ಸ್ ಮಿನಿಮಮ್ಮು, ಮತ್ತು ಮ್ಯಾಕ್ಸಿಮಮ್ಮು 2 ಕಿಲೋಮೀಟರ್ಸ್ ಆಗ್ಬೋದು ಮ್ಯಾಕ್ಸಿಮಮ್. ಮತ್ತು ಪ್ರತಿ ಆರ್ಡರ್ಗೂ ಅಮೌಂಟು ಜಾಸ್ತಿ ಇರುತ್ತೆ ಇಲ್ಲಿ. ಇದು 2 ಅಡ್ವಾಂಟೇಜಸ್ಸು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನಿಮಗೆ ಇನ್ಸೆಂಟಿವ್ ಕವರ್ ಮಾಡ್ಬೋದು ನೀವು. ಅವ್ರು ಹೇಳಿರೋ ಟೈಮ್ ಮತ್ತು ನಂಬರ್ ಆಫ್ ಆರ್ಡರ್ಸ್ ರೀಚ್ ಆದರೆ ನಿಮ್ಗೆ ಇನ್ಸೆಂಟಿವ್, ಇಷ್ಟು ಆರ್ಡರ್ಗೆ ಇಷ್ಟು ಇನ್ಸೆಂಟಿವ್ ಅಂತ ಇರುತ್ತೆ, ಅದನ್ನು ನೀವು ರೀಚ್ ಮಾಡ್ಬೋದು. ಡಿಸಡ್ವಾಂಟೇಜ್ ಏನಪ್ಪ ಅಂದರೆ ಅದೇ ಟೈಮ್ 7 to 6 ಇಲ್ಲ 4 to 5 ಅಂತ ಇರುತ್ತೆ. ಅದು ಆ ಟೈಮಲ್ಲಿ ನೀವು ಆರ್ಡರ್ನ ಹೊಡೆದ್ರೆ ಮಾತ್ರ ನಿಮಗೆ ಅಮೌಂಟ್ ಜಾಸ್ತಿ ಇರುತ್ತೆ. ಇಲ್ಲ, ಆ ಟೈಮಲ್ಲಿ ಮಾತ್ರ ನೀವು ಆರ್ಡರ್ನ ಹೊಡೆದ್ರೆ ಇನ್ಸೆಂಟಿವ್ ರೀಚ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ನೀವು ಇನ್ಸೆಂಟಿವ್ ರೀಚ್ ಮಾಡೋಕ್ಕಲ್ಲ, ನೀವು ಡೆಲಿವರಿ ಹೊಡೆದಿರೋ ಅಮೌಂಟ್ ಮಾತ್ರ ನೀವು ತೊಗೋಬೋದು. ಮತ್ತು ಇನ್ನೊಂದು ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ಲಾಗಿನ್ ಆಗುವಾಗ ಎವ್ರಿ ಟೈಮ್ ಇದು ಫೇಸ್ ಫೋಟೋನ ತೊಗೊಳುತ್ತೆ ಎವ್ರಿ ಟೈಮ್. ನೀವು ಯಾವ ಡೀಟೇಲ್ಸ್ನ ಸೈನ್ ಇನ್ ಆಗುವಾಗ ಕೊಟ್ಟಿರ್ತೀರೋ ಅವ್ರದ್ದೇ ಡೀಟೇಲ್ಸ್ನ ಹಾಕಬೇಕು. ಬೇರೆ ಡೀಟೇಲ್ಸ್ ಹಾಕಿದ್ರೆ ತೊಗೊಳ್ಳೋದಿಲ್ಲ. ಕೆಲವೊಂದು ಸಲ ಟಿ ಶರ್ಟು ಕೇಳುತ್ತೆ ಸ್ವಿಗ್ಗಿ, ಟಿ ಶರ್ಟು ಮತ್ತು ಬ್ಯಾಗ್. ಅದನ್ನು ನೀವು ತಪ್ಪಾಗಿ ಹಾಕಿಬಿಟ್ರೆ ನೀವು ಅಮೌಂಟ್ ಡಿಡಕ್ಷನ್ ಆಗುತ್ತೆ, ಅಡ್ಜಸ್ಟ್ಮೆಂಟ್ ಅಂತೇಳಿ ಕಟ್ ಮಾಡ್ತಾರೆ. ನೀವು ಅವಾಗಲೇ ಅಪ್ಡೇಟ್ ಆಗೋಲ್ಲ, ಅದನ್ನು 1 ವಾರಲ್ಲೇ 2 ವಾರ ಆದಮೇಲೆ ಅಪ್ಡೇಟ್ ಆಗುತ್ತೆ. ಇದು ಡಿಸಡ್ವಾಂಟೇಜ್. ನನ್ನ ಪ್ರಕಾರ ಇವು ಟಾಪ್ 5 ಆ್ಯಪ್ ಡೆಲಿವರಿಯಲ್ಲಿ ಬೆಸ್ಟ್ ಅನಿಸಿದೆ ಅಂದರೆ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್. ಮತ್ತು ಫುಡ್ಡು ಓಕೆ, ಇನ್ಸ್ಟಾಮಾರ್ಟು ಬೆಸ್ಟು. ಯಾಕಂದರೆ ಡಿಸ್ಟೆನ್ಸು ಕಮ್ಮಿ ಇರುತ್ತೆ, ಅಮೌಂಟು ಜಾಸ್ತಿ ಇರುತ್ತೆ, ಮತ್ತು ಇನ್ಸೆಂಟಿವ್ನು ರೀಚ್ ಮಾಡ್ಬೋದು ನೀವು. ಹಂಗಾಗ್ಬಿಟ್ಟು ನೀವು ಜಾಸ್ತಿ ಅರ್ನ್ಸನ್ನು ಮಾಡ್ಬೋದು.